ನಿಮ್ಮ ಹತ್ರ ಬರೀ 10 ನಿಮಿಷ ಇದೆಯಾ? ಈ ಚಟ್ ಅಂತ ರೆಡಿ ಆಗೋ ತಿಂಡಿನ ನೀವು ಮಾಡ್ಕೋಬಹುದು. ಈ ತಿಂಡಿ ಹೆಸರು ಸ್ಟೀಮ್ ರೋಲ್. ಇದರಲ್ಲಿ ಬರೀ ನಿಮ್ಗೆ 4 ಇಂಗ್ರೀಡಿಯೆಂಟ್ ಅಲ್ಲಿ ಬರೀ 10 ನಿಮಿಷದಲ್ಲಿ ರೆಡಿ ಆಗುತ್ತೆ ಇದು. 2 ಕಪ್ ಚಿರೋಟಿ ರವೆ ಅಂದ್ರೆ 200 ಗ್ರಾಮ್ಸ್ ಚಿರೋಟಿ ರವೆ, 1 ಕಪ್ ಅಂದ್ರೆ 100 ಗ್ರಾಮ್ಸ್ ಗೋಧಿ ಹಿಟ್ಟು, 2 ರಿಂದ 3 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕೊಳ್ಳೋಣ. ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡ್ಮೇಲೆ ಇದನ್ನ ಒಂದ್ ರೌಂಡ್ ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ನೀರ್ ಆಡ್ ಮಾಡಿ ಇನ್ನೊಂದ್ ರೌಂಡ್ ಮಿಕ್ಸ್ ಮಾಡಬೇಕು. ಇದ್ರಲ್ಲಿ ಸರಿಯಾಗಿ ಮಿಕ್ಸ್ ಆಗಿಲ್ಲ ಅಂತಂದ್ರೆ ನೀವು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ದೋಸೆ ಹಿಟ್ಟಿನ ಹದಕ್ಕೆ ಬರ್ಬೇಕು. ಸೊ ಇವಾಗ ನಾವು ಮಾಡಿಟ್ಕೊಂಡಿರೋ ಹಿಟ್ಟನ್ನ ಸ್ಟೀಮ್ ಮಾಡಬೇಕು. ಹಿಂಗೆ ಪಾತ್ರೆ ಒಳಗೆ ಸ್ಟ್ಯಾಂಡ್ ಇಟ್ಬಿಟ್ಟು ನೀವು ಸ್ಟೀಮ್ ಮಾಡಬಹುದು. ಸ್ಟ್ಯಾಂಡ್ ಸಮ ಬರೋ ತರ ನೀರ್ ಆಡ್ ಮಾಡಬೇಕು. ನೆಕ್ಸ್ಟ್ ಒಂದು ಪ್ಲೇಟ್ಗೆ 1 ಸ್ಪೂನ್ ಎಣ್ಣೆ ಹಾಕೊಂಡು ಅದನ್ನ ನೀಟಾಗಿ ಗ್ರೀಸ್ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬೇಕು. ಒಂದ್ ಸೌಟ್ ಹಾಕಿ ಅದನ್ನ ನೀಟಾಗಿ ಎಲ್ಲಾ ಕಡೆ ಸ್ಪ್ರೆಡ್ ಮಾಡಿ. ಸೊ ಈ ರೀತಿ ನೀಟಾಗಿ ಸ್ಪ್ರೆಡ್ ಆದ್ಮೇಲೆ ಇದನ್ನ ನೀವು ಸ್ಟೀಮ್ಗೆ ಇಡಬಹುದು. 2 ಮಿನಿಟ್ಸ್ ಅಬೆನಲ್ಲಿ ಬೇಯಿಸಬೇಕು ಮುಚ್ಚಿಟ್ಟು. ಸೊ ನೀವು ನೋಡಬಹುದು ನೀಟಾಗಿ ಇದು ಇವಾಗ ಸ್ಟೀಮ್ ಆಗಿದೆ. ಈ ರೀತಿ ಚಟ್ನಿ ಪುಡಿ ಮಾಡ್ಬಿಟ್ಟು ಅದನ್ನ ನೀವು ನೀಟಾಗಿ ಉದಿಸಬಹುದು. ತುಂಬಾ ರುಚಿಯಾಗಿರುತ್ತೆ. ಸ್ಟೀಮ್ ರೋಲ್ ತಿನ್ನಕ್ ರೆಡಿ ಆಗಿದೆ. ಇದಕ್ಕೆ ಒಂಚೂರು ಕೂಡ ಆಯಿಲ್ ಯೂಸ್ ಮಾಡದೇ ಇರೋದ್ರಿಂದ ಇದು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಟೇಸ್ಟ್ ಮಾಡೋಣ. ಸೂಪರ್ ಆಗಿದೆ.